ಇನ್ನು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇವತ್ತು ನಿಧನರಾದಂಥ ಅಜಿತ್ ಪವಾರ್ ಅವರದ್ದು ವರ್ಣರಂಜಿತ ವ್ಯಕ್ತಿತ್ವ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಚಾಪು ಒತ್ತಿದವರು ಅಜಿತ್ ಪವಾರ್ ಅವರು. 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು 8 ಬಾರಿ ಶಾಸಕರಾಗಿ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಅವರು 6 ಬಾರಿ ಉಪಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ, 8 ಬಾರಿ MLA, ಒಮ್ಮೆ ಸಂಸದರು. 91ರಿಂದ ನಿರಂತರವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಬಾರಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ. 91ರಲ್ಲೂ ಒಮ್ಮೆ MP, ಆನಂತರ 91ರಲ್ಲೇ ಬೈ ಎಲೆಕ್ಷನ್ ಬರುತ್ತೆ. ಆ ಬೈ ಎಲೆಕ್ಷನ್ನಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅಜಿತ್ ಪವಾರ್. ನಂತರ ಅವರು ಹಿಂದಿರುಗಿ ನೋಡಿದ್ದಿಲ್ಲ. ನಿರಂತರವಾಗಿ ಗೆಲ್ತಾ ಬಂದರು. 8 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಅವರು ಸಚಿವರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲೆಲ್ಲವೂ ಕೂಡ, ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವರು ಉಪಮುಖ್ಯಮಂತ್ರಿಯಾಗಿದ್ದರು. 91ರಲ್ಲೂ ಒಮ್ಮೆ MLA, 95ರಲ್ಲಿ, 99ರಲ್ಲಿ, 2004ರಲ್ಲಿ, 2009ರಲ್ಲಿ, 2014ರಲ್ಲಿ, 19ರಲ್ಲಿ ಮತ್ತು 2024ರಲ್ಲಿ ವಿವಿಧ ಇಲಾಖೆಗಳನ್ನು ಸಚಿವರಾಗಿ ನಿಭಾಯಿಸಿದ್ದಾರೆ. ನೀರಾವರಿ, ಕೃಷಿ, ಇಂಧನ, ಸದ್ಯ ಫಿನಾನ್ಸು, ಅಬಕಾರಿ ಅಂತ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ್ದಾರೆ. ವಿಲಾಸರಾವ್ ದೇಶಮುಖ್, ಸುಶೀಲ್ ಕುಮಾರ್ ಶಿಂದೆ, ಅಶೋಕ್ ಚೌಹಾಣ್, ಪೃಥ್ವಿರಾಜ್ ಚೌಹಾಣ್ ಇವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು. NCP ವಿಭಜನೆಯಾಯಿತು. ಶರದ್ ಪವಾರ್ ಅವರ ಜೊತೆಗಿನ ಮುನಿಸಿನ ಕಾರಣಕ್ಕಾಗಿ NCP ವಿಭಜನೆಯಾಯಿತು. ವಿಭಜನೆಯಾದಂಥ NCP ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಡ್ತು. ಒಮ್ಮೆ ಬಿಜೆಪಿ ಜೊತೆಗೆ ಬಂದರು, ಆನಂತರ ಬಿಜೆಪಿಯನ್ನು ಬಿಟ್ಟರು, ಉದ್ಧವ್ ಠಾಕ್ರೆ ಅವ್ರ ಜೊತೆ ಸೇರಿಕೊಂಡ್ರು. ಮತ್ತೆ ರೀಸೆಂಟ್ ಆಗಿ ಮತ್ತೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಸೇರಿಕೊಂಡ್ರು. ಶರದ್ ಪವಾರ್ ಅವರ ಚಿಕ್ಕಪ್ಪ, ಅಜಿತ್ ಪವಾರ್ ಅವರ ಚಿಕ್ಕಪ್ಪನ ಜೊತೆಗೆ ರಾಜಕೀಯ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ 2 ಹೋಳಾಯಿತು NCP. ಇತ್ತೀಚೆಗೆ ಮಾತುಕತೆಗಳು ನಡೀತಾ ಇತ್ತು, ಮತ್ತೆ ಒಂದಾಗತ್ತೆ NCP ಅಂತ. ಸುಪ್ರಿಯಾ ಸುಳೆ, ಶರದ್ ಪವಾರ್ ಅವರ ಪುತ್ರಿ, ಕೇಂದ್ರದಲ್ಲಿ ಮಿನಿಸ್ಟರ್ ಆಗ್ತಾರೆ. NCPಯ 2 ಹೋಳುಗಳು ಒಂದಾಗತ್ತೆ ಅನ್ನೋದರ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇತ್ತು. ಆ ಮಧ್ಯೆ ಈ ದುರಂತ ನಡೆದಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇದರ ಬೆನ್ನಿಗೆ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಸಾವಿನ ಬಗ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ದುರಂತ ಸಂಭವಿಸಿದ್ದು ಅತ್ಯಂತ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ದುಃಖದಲ್ಲಿದೆ. ಅಭಿವೃದ್ಧಿಗೆ ಅಜಿತ್ ಪವಾರ್ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಫಡ್ನವೀಸ್ ಪವಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. अतिशय दुःखद घटना घडलेली आहे. अतिशय अनाकलनीय अशा परिस्थितीमध्ये विमान अपघातामध्ये राज्याचे उपमुख्यमंत्री अजितदादा पवार यांचं दुःखद निधन झाल्याची वार्ता सर्वांना मिळाली आणि संपूर्ण महाराष्ट्रामध्ये शोककळा पसरली. खरं म्हणजे श्री अजितदादा पवार महाराष्ट्रातले लोकनेते होते आणि महाराष्ट्राच्या कानाकोपऱ्याची माहिती असलेला, महाराष्ट्राच्या प्रश्नांची जाण असलेला अशा प्रकारचा हा नेता होता की ज्यांच्याबद्दल जनसामान्यांमध्ये प्रचंड मोठी आस्था होती. अजितदादा एक अतिशय संघर्षशील अशा प्रकारचं नेतृत्व होतं आणि सर्व परिस्थितीमध्ये न डगमगता पुढे जाणारं अशा प्रकारचं व्यक्तिमत्व होतं. महाराष्ट्राकरता आजचा दिवस हा अतिशय कठीण दिवस आहे. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.